ಆ ಸೆಲೆಕ್ಷನ್ ವರ್ಗೂ ಬಂದಾಗ ಇರುವಂತ ಹೋರಾಟ ಇದೆಯಲ್ಲ, ಅದೇ ಫೈನಲ್ಸ್ಗೋಸ್ಕರ ಹೋರಾಟ ಮಾಡ್ದಂಗಿರುತ್ತೆ. ಸೊ ನಿಮ್ಮ ಸೆಲೆಕ್ಷನ್ ಹೋರಾಟ ಹೇಗಿತ್ತು ಅಂತ ಇಂಡಿಯನ್ಸ್ಗೋಸ್ಕರ? ಖಂಡಿತವಾಗ್ಲೂ, ಯಾಕಂದ್ರೆ ಈಸಿಯಾಗಿ ಯಾರಿಗೆ ದಕ್ಲಿಕ್ಕೆ ಆಗುದಿಲ್ಲ ಒಂದು ಇದನ್ನ. ಯಾಕಂದ್ರೆ ಅದ್ರ ಹಾರ್ಡ್ ವರ್ಕ್ ಇರ್ಬೋದು, ನಮ್ದು ಲೈಫಲ್ಲಿ ಆಗಿರುವ ಅಪ್ ಅಂಡ್ ಡೌನ್ಸ್ ಇರ್ಬೋದು, ಅಷ್ಟು ಕಷ್ಟಕರವಾಗಿರುತ್ತೆ. ಹಾರ್ಡ್ ವರ್ಕ್ ಮಾಡದೆ ಯಾವ್ದು ಈಸಿಯಾಗಿ ಯಾರಿಗೂ ಸಿಗುದಿಲ್ಲ. ಅದು ಅಂತ ಲೆವೆಲ್ಗೆ ಖಂಡಿತವಾಗ್ಲೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ಯಾಕಂದ್ರೆ ಮತ್ತೆ ಇದು ಹೇಳ್ತೇನೆ, ನಮ್ಗೆ ಮನೆಯವರ ಆಶೀರ್ವಾದ ಇರ್ಬೋದು, ನನ್ನ ದೈವದೇವರ ಆಶೀರ್ವಾದ ಇರ್ಬೋದು, ಅದೆಲ್ಲಾನು ಇದ್ರೆ ಮಾತ್ರ ನಾನು ಆ ಮಟ್ಟಕ್ಕೆ ಹೋಗ್ಲಿಕ್ಕಾಗುದು. ಯಾಕಂದ್ರೆ ಅವ್ರು ಮನ್ಸ್ ಮಾಡಿದ್ರೆ ಅದನ್ನ ಹೇಗ್ ಬೇಕಿದ್ರು ತಪ್ಪಿಸ್ಬೋದು, ಏನ್ ಬೇಕಿದ್ರು ಮಾಡ್ಬೋದು, ಆಗುತ್ತೆ. ಸೊ ಎಲ್ಲರ ಆಶೀರ್ವಾದ, ನನ್ನ ಹಾರ್ಡ್ ವರ್ಕ್ ಆಗಿರ್ಬೋದು, ನನ್ನ ಡೆಡಿಕೇಶನ್ ಆಗಿರ್ಬೋದು, ಅದಕ್ಕೆ ಈ ಲೆವೆಲ್ಗೆ ನಾನು ರೀಚ್ ಆಗಿದ್ದೇನೆ ಅಂತ ಹೇಳ್ತೇನೆ. ಇಲ್ಲಾಂದ್ರೆ ಖಂಡಿತವಾಗ್ಲೂ ಇಲ್ಲ.